ಸೊ ಶಾಪಿಂಗ್ ಹೋಗ್ತಾ ಇದ್ದೀವಿ ಇವತ್ತು. ಸಿಟಿ ತೋರಿಸ್ತೀನಿ. ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಮನೆಯಿಂದ 20 ಮಿನಿಟ್ಸ್ ವಾಕ್ ಇದೆ. ವಾಕಲ್ಲಿ ಹೋಗ್ತೀವಿ, ಬರ್ತಾ ಬಸ್ಸಲ್ಲಿ ವಾಪಸ್ ಬರ್ತೀವಿ. ಐಟಮ್ಗಳಿರುತ್ತಲ್ಲ ಎತ್ಕೊಬರ್ಬೇಕಂತಷ್ಟೇ. ಸೊ ಸ್ಯಾಟರ್ಡೆ ವೀಕೆಂಡಲ್ಲೇ ಶಾಪಿಂಗ್ ಮಾಡ್ಕೋಬೇಕು. ವೀಕ್ ಡೇಸಲ್ಲಿ ಟೈಮ್ ಸಿಗೋದಿಲ್ಲ. ಸೊ ಆದಷ್ಟು ಯುಟಿಲೈಸ್ ಮಾಡ್ಕೊಡೋಣ. ಇವತ್ತಿನ ವ್ಲಾಗ್ ಸಿಟಿ ಟೂರ್ ಮತ್ತು ಶಾಪಿಂಗ್. ಆಮೇಲೆ ಇದು ನೋಡಿ, ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ಜಿಮ್ಮು ಮತ್ತು ಈ ನೇಚರೇ ಸ್ವಲ್ಪ ಮೆಂಟಲಿ ಸ್ಟೇಬಲ್ ಆಗಿಟ್ಟಿರೋದು ನಿಜ ಹೇಳ್ಬೇಕಂದ್ರೆ. ಸೊ ಆಲ್ಮೋಸ್ಟ್ ಸಿಟಿಗೆ ಬಂದ್ವಿ ಇವಾಗ. ಈ ರೋಡಲ್ಲಿ ಸ್ವಲ್ಪ ಏಷ್ಯನ್ ಸ್ಟೋರ್ಸ್ ಜಾಸ್ತಿ ಇದೆ, ನೋಡ್ತಿರ್ಬೇಕು ನೀವು ಇಲ್ಲೆಲ್ಲ. ಸೊ ಫುಲ್ ರೆಸ್ಟೋರೆಂಟ್ಸ್ ಇದೆ, ಏಷ್ಯನ್ ಸ್ಟೋರ್ಸ್ ಇದೆ, ಕ್ರೇಜಿ ಇದೆ ಜಾಗ. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಇದೆ ಅಷ್ಟೇ, ಸಿಟಿಗೆ ಹತ್ತಿರ ಇದೆ. ಇಲ್ಲ, ಡಬ್ಲಿನ್ ತುಂಬ ಚಿಕ್ಕದು ಮತ್ತು ವೀಕೆಂಡ್ ಆಗಿರೋದ್ರಿಂದ ಸಿಟಿ ಫುಲ್ ಜನ ಇರ್ತಾರೆ ಇವತ್ತು ಮಾತ್ರ. ಸ್ವಲ್ಪ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ಇದು ನೋಡಿ ಡಬ್ಲಿನ್, ನಾವು ಫಸ್ಟ್ ಟೈಮೇ ನೋಡ್ತಿರೋದು ಇದನ್ನ. ಏನಷ್ಟು ಶಾಪಿಂಗ್ ಇಲ್ಲ ಇವತ್ತು. ಜಸ್ಟ್ ಒಂದು ಸ್ವಲ್ಪ ಗ್ಲಾಸ್ ಕಂಟೈನರ್ಸ್ ಬೇಕಿತ್ತು ನನಗಷ್ಟೇ, ಮೀಲ್ ಪ್ರೆಪ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಇದು ನೋಡಿ, ದೂರದಲ್ಲಿ ಒಂದು ಪೋಲ್ ಕಾಣಿಸ್ತಿದೆ ನೋಡಿ, ಉದ್ದಕ್ಕೆ ಮೇಲ್ಗಡೆವರೆಗೂ. ಇದು ಸ್ಪೈರ್ ಅಂತ. ಸೊ ಇದು ಆ್ಯಕ್ಚುಲಿ ಒಂಥರ ಸಿಟಿ ಸೆಂಟರಿಗೆ ಇದೆ ಸಿಂಬಲ್ ಇದ್ದಂಗೆ ಇಲ್ಲಿ ನೋಡಿ. ಏನಿಲ್ಲ, ಇದೊಂದೇ ಹಿಂಗೆ ಕಡ್ಡಿ ಥರ ಮಾಡಿಟ್ಟವ್ರಷ್ಟೇ. ಇದೇ ಇವ್ರದ್ದೊಂದು ಮೇಯ್ನ್ ಅಟ್ರಾಕ್ಷನ್ ಇಲ್ಲಿ. ಅದು ಬಿಟ್ಟರೆ ಇಲ್ಲೊಂದು ಪೋರ್ಟಲ್ ಅಂತ ಹೊಸದು ಹಾಕಿದ್ದಾರೆ. ಐ ಥಿಂಕ್ ಲಾಸ್ಟ್ ಇಯರ್ ಇನ್ಸ್ಟಾಲ್ ಮಾಡಿದ್ರು ಅನಿಸುತ್ತೆ. ಬೇಸಿಕಲಿ ಏನಿಲ್ಲ, ಒಂದು ಪೋರ್ಟಲ್ ಥರ ಇನ್ಸ್ಟಾಲ್ ಮಾಡಿದ್ದಾರೆ ಆ್ಯಂಡ್ ಒಂದು ಕ್ಯಾಮ್ರಾ ಹಾಕಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸಲ್ಲಿ ಕೂಡ ಹಾಕಿರ್ತಾರೆ ಇದನ್ನ. ಸೊ ಟೈಮ್ ಟು ಟೈಮ್ ಚೇಂಜ್ ಆಗ್ತಿರುತ್ತೆ. ಈಗ ಸಮ್ಟೈಮ್ಸ್ ನ್ಯೂಯಾರ್ಕಿಗೆ ಕನೆಕ್ಟ್ ಆಗಿರುತ್ತೆ ಆ್ಯಂಡ್ ಸಮ್ಟೈಮ್ಸ್ ಇವಾಗ ಆಸ್ಟ್ರೇಲಿಯಾ ಕನೆಕ್ಟ್ ಆಗುತ್ತೆ, ಆ ಥರ ಅಷ್ಟೇ. ಆ್ಯಂಡ್ ಈ ತಾತನೂ ಅದೇ ನೋಡ್ತಿದ್ದಾರೆ, ಏನಿದು ಉದ್ದು ಕಂಬ ನೆಟ್ಬಿಟ್ಟವ್ರಲ್ಲ ಇಲ್ಲಿ ಮಧ್ಯದಲ್ಲಿ ಅಂತ. ಬೋಲ್ರಿ ಫಸ್ಟ್ ಹೋಗಿ ಪ್ರೈಮಾರ್ಕಲ್ಲಿ ಚೆಕ್ ಮಾಡೋಣ. US ಅಲ್ಲಿ ಪ್ರೈಮಾರ್ಕ್ ಅಂತಾರೆ ಇದನ್ನ, ಇಲ್ಲಿ ಪೆನೀಸ್ ಅಂತ ಕರೀತಾರೆ. ಇದು ಸ್ವಲ್ಪ ಚಿಕ್ಕ ಸ್ಟೋರು. ಇದ್ರದ್ದು ಇನ್ನೊಂದು ದೊಡ್ಡ ಸ್ಟೋರ್ ಇದೆ ಸ್ವಲ್ಪ ಮುಂದೆ ಹೋದರೆ. ಫಸ್ಟ್ ಇಲ್ಲಿ ಚೆಕ್ ಮಾಡೋಣ, ಇಲ್ಲೇನಾದ್ರು ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂತಂದರೆ ಮುಂದಕ್ಕೆ ಹೋಗ್ಬಿಟ್ಟು ಆ ಸ್ಟೋರಿಗೆ ಹೋಗಿ ತೊಗೊಳೋಣ ಅಷ್ಟೇ. ನಾವು ಅಂದ್ಕೊಂಡಂಗೆ ಇಲ್ಲೇನೂ ಸಿಗಲಿಲ್ಲ, ದೊಡ್ಡ ಸ್ಟೋರಿಗೆ ಹೋಗೋಣ. ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದರು ಆ್ಯಂಡ್ ಅವ್ರನ್ನ ಕರ್ಕೊಂಡು ಕಾಫಿ ಶಾಪಿಗೆ ಹೋದ್ವಿ. ನೆಕ್ಸ್ಟ್ ಸ್ಟಾಪ್ ಕಾಫಿ ಶಾಪ್. ಸೊ ಕೋಲ್ಡ್ ವೆದರ್, ಬಿಸಿ ಬಿಸಿ ಕಾಫಿ ಸ್ವಲ್ಪ ಎನರ್ಜಿ ಕೊಡುತ್ತೆ, ಕುಡ್ಕೊಂಡು ಹೋಗೋಣ ಆರಾಮಾಗಿ. ನೋಡಿ ಎಷ್ಟು ಜನ ಇದ್ದಾರೆ. ನನ್ನ ಮನೆ ಸುತ್ತಮುತ್ತ ಎಲ್ಲ ವೀಡಿಯೋ ಮಾಡುವಾಗ ನೋಡಿರ್ತೀರಾ, ಒಬ್ಬರು ಕಾಣಲ್ಲ ಕರೆಕ್ಟ್ ಆಗೋದ್ರಲ್ಲಿ. ಬಟ್ ಸಿಟಿಗೆ ಬಂದುಬಿಟ್ರೆ ವೀಕೆಂಡಲ್ಲಿ ಮಾತ್ರ ಇಡೀ ಐರ್ಲ್ಯಾಂಡ್ ಡಬ್ಲಿನಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲ ಸಿಟಿಲೇ ಇರ್ತಾರೆ. ನೋಡಿ ನಾಯೆಲ್ಲ ಎಷ್ಟು ಚೆನ್ನಾಗಿ ಓಡಾಡಿಸ್ತಿರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ಯಾರು ಸಿಗಾಕೊಂಡ್ರು ಏನು ಮಾಡ್ತಾ ಅಂತ. ಸೊ ವೇಪ್ ಎಲ್ಲ ಮಾಡೋಕೆ ಹೋಗ್ಬಿಡಿ. ನನ್ನ ಪರ್ಸ್ನಲ್ ಅಡ್ವೈಸ್ ಕೊಡೋದು ನಿಮ್ಗೆ ಅದೇನೆ. ಈ ಥರ ಹ್ಯಾಬಿಟ್ಸ್ ಎಲ್ಲ ಆದಷ್ಟು ದೂರನೇ ಇಡಿ ನಾನು ಹೇಳೋ ಪ್ರಕಾರ. ಆ್ಯಂಡ್ ಹೇಳೋದಷ್ಟೇ ನನ್ನ ಕೆಲಸ, ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದಷ್ಟೇ. It's waterproof and it's doesn't absorb the water. Absorbs water. And you didn't know it existed until now? Treat yourself to the ultimate comfort. But it's nice idea, but we don't have ಓಕೆ, ಸೊ ನಾವು ಹುಡುಕ್ತಿದ್ದಿದ್ದು ಕಂಟೈನರ್ ಸಿಕ್ಕಿದೆ. 1 ಲೀಟರ್ ಕಂಟೈನರ್ಸ್ ಬೇಕು, ಕೆಳಗಡೆ ಇಟ್ಟಿದ್ದಾರೆ. ಸೊ ಇದನ್ನೊಂದು 6 ಎತ್ತಾಕೊಳ್ಳೋಣ. ಬ್ಯಾಸ್ಕೆಟ್ ತಂದಿಲ್ಲ, ಫಸ್ಟ್ ಹೋಗಿ ಬ್ಯಾಸ್ಕೆಟ್ ತೊಗೊಬರ್ತೀನಿ. ಈ ಸ್ಟೋರಲ್ಲಿ ನನಗೆ ಏನು ಬೇಕಿತ್ತು ತೊಗೊಂಡಾಯಿತು. ಸೊ ಬೇರೆಯವ್ರು ತೊಗೊಳೋರ್ಗೂ ಸ್ವಲ್ಪ ಸಾಫ್ಟ್ ಟಾಯ್ಸ್ಗೆ ಬೂಪ್ ಮಾಡ್ತಾ ಓಡಾಡೋಣ ಇವಾಗ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲ ಎಡವಟ್ ಆಗಿಬಿಟ್ಟಿದೆ. ಸ್ವಲ್ಪ ಅದನ್ನು ಫಿಕ್ಸ್ ಮಾಡ್ಕೋಬೇಕಷ್ಟೇ. ಮೀಲ್ ಪ್ರೆಪ್ ಎಲ್ಲ ಮಾಡಿದ್ರೆ ಸ್ವಲ್ಪ ತುಂಬ ಟೈಮ್ ಸೇವ್ ಆಗುತ್ತೆ. ನಿಮಗೆ ಗೊತ್ತಿಲ್ಲ, ಬಟ್ ಸಖತ್ ಟೈಮ್ ಸೇವ್ ಆಗುತ್ತೆ ಅದರಿಂದ. ಒಂದು 3 ಡೇಸ್ ಅಡುಗೆ ಬಗ್ಗೆ ಯೋಚಿಸೋ ಟೆನ್ಷನೇ ಇರೋದಿಲ್ಲ. ಆ್ಯಂಡ್ ಒಂದು ಕಡೆಯಿಂದ ಫಿಕ್ಸ್ ಮಾಡ್ತಾ ಬರೋಣ ಅಂದ್ಕೊಂಡೆ. ಯಾಕಂದರೆ ಮೀಲ್ ಪ್ರೆಪ್ ಫಿಕ್ಸ್ ಆಯಿತು ಅಂತಂದರೆ ಸ್ವಲ್ಪ ಟೈಮ್ ಸಿಗುತ್ತೆ ನನಗೆ. ಆ್ಯಂಡ್ ಟೈಮ್ ಫ್ರೀ ಆದಾಗ ಏನಾಗುತ್ತೆ, ಬೇಗ ಮಲ್ಕೋಬೋದು, ಎಡಿಟಿಂಗ್ ಬೇಗ ಮುಗಿಸ್ಬೋದು ನಾನು. ಆ್ಯಂಡ್ ಮೀಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಎಷ್ಟೊಂದು ಸಾರ್ಟ್ ಆಗೋಗುತ್ತೆ. ಸೊ ಒಂದೊಂದೇ ಥಿಂಗನ್ನು ಫಿಕ್ಸ್ ಮಾಡ್ತಾ ಬಂದರೆ ಲೈಫ್ ಬೆಟರ್ ಆಗುತ್ತೆ. ಈಗ ಎಲ್ಲ ಒಂದೇ ಸತಿ ಫಿಕ್ಸ್ ಮಾಡ್ಕೋತೀನಿ ಅಂದರೆ ಎಲ್ಲ ಜಾಸ್ತಿ ಎಡ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಾನು ಫಾಲೋ ಮಾಡೋದೇನು ಅಂತ ಅಂದರೆ, ಒಂದು ಚಿಕ್ಕ ಹ್ಯಾಬಿಟ್ಸನ್ನು ಸ್ವಲ್ಪ ಫಿಕ್ಸ್ ಮಾಡ್ತಾ ಬಂದರೆ ಲೈಫಲ್ಲಿ ಲಾಂಗರ್ ರನ್ನಲ್ಲಿ ತುಂಬ ಜಾಸ್ತಿ ಡಿಫ್ರೆನ್ಸ್ ನೋಡ್ತೀರಾ ನೀವು. ಆ್ಯಂಡ್ ಇದನ್ನು ನಾನು ಕಲ್ತಿದ್ದು ಅಟೋಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಬುಕ್ ಇದೆ. ಸೊ ಆ ಬುಕ್ಕಲ್ಲಿ ಏನು ಹೇಳ್ತಾರೆ ಅಂದರೆ, ಎವ್ರಿ ಡೇ ನೀವು 1% ಬೆಟರ್ ಆಗಿ ಸಾಕು ಅಂತ. ಸೊ 1% ಬೆಟರ್ ಎವ್ರಿ ಡೇ ನಿಮ್ಗೆ ಅದೊಂದು ತುಂಬ ಸ್ಮಾಲ್ ಥಿಂಗ್ ಅಂತ ಅನಿಸುತ್ತೆ, ಬಟ್ ಲಾಂಗರ್ ರನ್ನಲ್ಲಿ ನಿಮಗೆ ಅದು ಕಾಂಪೌಂಡ್ ಆಗಿಬಿಟ್ಟು ತುಂಬ ಜಾಸ್ತಿ ಡಿಫ್ರೆನ್ಸ್ ಕೊಡುತ್ತೆ ಅಂತ. ಯಾರಾದರೂ ಓದಿಲ್ಲ ಅಂತ ಅಂದರೆ ಅಟೋಮಿಕ್ ಹ್ಯಾಬಿಟ್ಸನ್ನು ಪ್ಲೀಸ್ ಓದಿ ಒಂದ್ಸತಿ. ಆ್ಯಂಡ್ ನಾನು ಸ್ವಲ್ಪ ಬುಕ್ ಕಲೆಕ್ಷನ್ ಕೂಡ ಇಟ್ಟಿದ್ದೀನಿ, ತುಂಬ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಬುಕ್ಸ್ ಇಟ್ಟಿದ್ದೀನಿ ಅಷ್ಟೇ.
ಪ್ಲಸ್ ನಂಗೆ ಓದೋಕ್ಕೆ ಇಷ್ಟ. ಸಮ್ಟೈಮ್ಸ್ ಟೈಮ್ ಆಗೋದಿಲ್ಲ ತುಂಬ ಓದೋಕ್ಕೆಲ್ಲ. ಅದು ಒಂದು ಹ್ಯಾಬಿಟ್ ನಾನು ಫಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಕಾಂಟೆಂಟ್ ಕ್ರಿಯೇಷನ್ನು ಮತ್ತು ಲೈಕ್ ಲೈಫ್ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಟೈಮ್ ಆಗ್ತಾಯಿದೆ ನನಗೆ. ಬಟ್ ಹೆಂಗಾದರೂ ಮಾಡಿ ಅದೊಂದು ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ನನ್ನ ಬುಕ್ಸಿಂದು ವಿಡಿಯೋ ಬೇಕು ಅಂತಂದರೆ ಲೈಕ್ ತೋರಿಸ್ತೀನಿ ಯಾವ್ಯಾವ ಬುಕ್ಸ್ ಇದೆ, ಯಾವ ಬುಕ್ಸ್ ನನಗೆ ಜಾಸ್ತಿ ಹೆಲ್ಪ್ ಮಾಡ್ತು. ಆ್ಯಂಡ್ ಕೆಲವು ಬುಕ್ಸ್ಗಳಂತೂ ನಾನು ಲೈಕ್ ಲಿಟ್ರಲಿ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಅದನ್ನೆಲ್ಲ ಹೇಳ್ತೀನಿ. ಬೇಕು ಅಂತಂದರೆ ಕಾಮೆಂಟಲ್ಲಿ ಹೇಳಿ, ನಾನು ಮಾಡ್ತೀನಿ ಒಂದು ವಿಡಿಯೋ ಅದ್ರ ಮೇಲೆ. ಆ್ಯಂಡ್ ಲಾಸ್ಟ್ ಬೂಪ್ ಆಫ್ ದ ಡೇ, ಬೂಪ್. ಸೊ ಶಾಪಿಂಗ್ ಎಲ್ಲ ಆಯಿತು. ಫ್ರೆಂಡ್ಸು ಡನ್ಸ್ ಅಂತ ಒಂದು ಸ್ಟೋರ್ ಇದೆ, ಅಲ್ಲಿಗೆ ಹೋಗ್ಬೇಕಂದ್ರು. ಅಲ್ಲಿಗೆ ಹೋಗೋಣ ಇವಾಗ. ಆ್ಯಂಡ್ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಟ್ಯಾಂಕ್ ಖಾಲಿ ಮಾಡೋಕೆ ಒಂದು ಜಾಗ ಹುಡುಕ್ಬೇಕು ಹೆಂಗಾದರೂ. ಆ್ಯಂಡ್ ಜರ್ವಿಸ್ ಅಂತ ಒಂದು ಶಾಪಿಂಗ್ ಸೆಂಟರ್ ಇದೆ, ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಓಕೆ, ಸೊ ಹೆಡಿಂಗ್ ಟು ಜರ್ವಿಸ್. ಓಕೆ, ಡೆಸ್ಟಿನೇಷನ್ ಬಂದಿದೆ. ಆ್ಯಂಡ್ ಎಷ್ಟು ಶಾಪಿಂಗ್ ಮಾಡಿದ್ರು ಮನಸ್ಸೇ ತುಂಬಲ್ಲ. ಸೊ ಯಾವ್ಯಾವ ಸ್ಟೋರ್ ಮೇಲೆ ಸೇಲ್ಸ್ ಅಂತ ಬೋರ್ಡ್ ಇತ್ತು, ಎಲ್ಲ ಸ್ಟೋರ್ಗೆ ಒಂದೊಂದು ವಿಸಿಟ್ ಕೊಟ್ಕೊಂಡು ಹೋದ್ವಿ ಹಂಗೆ. ಇವೆರಡೂ ದೂರದಿಂದ ನೋಡಿ ಕಾಟನ್ ಕ್ಯಾಂಡಿ ಅಂದ್ಕೊಂಬಿಟ್ಟೆ ನಾನು ಸಡನ್ನಾಗಿ. ಇಲ್ಲಿ ನಾಯಿ ಎಲ್ಲ ಕೆಲವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅಂದರೆ ವೆಲ್ ಗ್ರೂಮ್ಡ್, ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಇಟ್ಟಿರ್ತಾರೆ ಮಾತ್ರ. ಸಖತ್ ಖುಷಿ ಆಗುತ್ತೆ ನೋಡೋಕ್ಕೆ. ಲೈಕ್ ಬೇಸಿಕಲಿ ಮಕ್ಕಳು ಥರ ಸಾಕಿರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಡನ್ಸಿಗೆ ಬಂದಿದ್ದೀವಿ. ಡನ್ಸ್ ರೀಚ್ಡ್. ಸಖತ್ ಹೊಟ್ಟೆ ಹಸಿತಿದೆ ಮಾತ್ರ. ಏನಾದ್ರು ತಿನ್ನಲೇಬೇಕು, ಇಲ್ಲ ತಲೆ ಸುತ್ತ ಪಕ್ಕ ಬೀಳ್ತೀನಿ ನಾನಂತೂ. ನಾನು ಮುಂಚಿನ ಒಂದು ವೀಡಿಯೋಲಿ ಹೇಳಿದ್ನಲ್ಲ, ನಾನು ಒಂಥರ ತಿಂಡಿ ಪೋತಾ ಇದ್ದಂಗೆ, ನಂಗೆ 5 ನಿಮಿಷಕ್ಕೆ ಏನಾದ್ರು ತಿನ್ನಬೇಕು ಅಂತ. ವೀಕ್ಲಿ ಒಂದು ಚೀಟ್ ಮೀಲ್ ನಡೆಯುತ್ತೆ. ಸೊ ಪಿಜ್ಜಾ ತೊಗೊಂಡ್ವಿ. ಸರಿಯಾಗಿ ಬಾರಿಸೋದು ಇವಾಗಿದ್ನ. ಒನ್ಸ್ ಇನ್ ಎ ವೈಲ್ ನಡೆಯೋದು ಕಂಡ್ರೆ ತುಂಬ ಟೆನ್ಷನ್ ತೊಗೊಳಕೋಬೇಡಿ. ಆ್ಯಂಡ್ ಬನ್ನಿ ನಮ್ಮ ಡಬ್ಲಿಂದು ನೈಟ್ ಬ್ಯೂಟಿ ತೋರಿಸ್ತೀನಿ ನಿಮಗೆ. ಸೊ ಎಷ್ಟು ಚೆನ್ನಾಗಿ ಲೈಟೆಲ್ಲ ಹಾಕಿದ್ದಾರೆ ನೋಡಿ. ಸೊ ಪ್ರೊಜೆಕ್ಟರ್ ಅದು ಬೇಸಿಕಲಿ. ಸೊ ಬಿಲ್ಡಿಂಗ್ ಮೇಲೆ ಲೈಟ್ಸ್ ಹಾಕಿರ್ತಾರೆ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಇದಾದಮೇಲೆ. ಇಲ್ಲಿ ಮಾನ್ಸ್ಟರ್ ಕುಡಿತಾ ಇದ್ದೀನಿ, 0 ಶುಗರ್. ಅದು ಕ್ಯಾನ್ಸರ್ ಏನೂ ಬರೋಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ತುಂಬ. ಆ್ಯಂಡ್ ಹೌದು, ಆರ್ಟಿಫಿಷಿಯಲ್ ಸ್ವೀಟ್ನರ್ ಸ್ವಲ್ಪ ಹಾಕಿರ್ತಾರೆ, ಬಟ್ ಕ್ಯಾನ್ಸರ್ ಬರೋ ರೇಂಜಿಗೆಲ್ಲ ಇರೋದಿಲ್ಲ ಅದರಲ್ಲಿ. ಆ್ಯಂಡ್ ಒನ್ಸ್ ಇನ್ ಎ ವೈಲ್ ಕುಡಿದ್ರೆ ನಡೀತದೆ. ಜಸ್ಟ್ ಸೋಷಿಯಲ್ ಮೀಡಿಯಾ ನಿಮಗೆ ಪ್ಯಾನಿಕ್ ಮಾಡಿಟ್ಟಿದೆ ಅಷ್ಟೇ ಅದರಲ್ಲಿ. ಶಾಪಿಂಗ್ ಮುಗೀತು, ಡನ್. ಏನಿಲ್ಲ, ಒಂದು ಸ್ವಲ್ಪ ನಾನು ಲಾಸ್ಟ್ ವೀಡಿಯೋಲಿ ನಿಮಗೆ ಮೀಲ್ ಪ್ರೆಪ್ ಮಾಡಿದಾಗ ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಹಾಕಿದ್ದೆ. ನೀವು ಅದಕ್ಕೆ ಹೇಳ್ತಿದ್ರಿ ಪ್ಲಾಸ್ಟಿಕ್ ಕಂಟೈನರ್ ಯೂಸ್ ಮಾಡಬೇಡಿ. ನನಗೂ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ನನ್ನ ಹತ್ರ ಬಾಕ್ಸ್ಗಳಿರಲಿಲ್ಲ ಜಾಸ್ತಿ. ಸೊ ಇವಾಗ ನೆಕ್ಸ್ಟಿಂದ ಹೋಗ್ತಾ ನಾನು ಮೀಲ್ ಪ್ರೆಪ್ ಸೀರೀಸ್ ಕೂಡ ಮಾಡ್ತೀನಿ. ಮೀಲ್ ಪ್ರೆಪ್ಗಳು ತೋರಿಸ್ತೀನಿ ನಿಮಗೆ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ 6 ಬಾಕ್ಸ್ ತೊಗೊಬಂದಿದ್ದೀನಿ, 1 ಲೀಟರ್ದು. ಸೊ ಮೀಲ್ ಪ್ರೆಪ್ ಮಾಡಿಬಿಟ್ಟು ಇಡೋದಕ್ಕೆ. ಇದು ಹೆಂಗಿದೆ ಅಂತ ತೋರಿಸ್ತೀನಿ ತಡೀರಿ. ಈ ಥರ ಇದೆ ಇದು ಬಾಕ್ಸು. ಸೊ 1 ಲೀಟರ್ ಬಾಕ್ಸು 6 ತೊಗೊಬಂದಿದ್ದೀನಿ, ಮೀಲ್ ಪ್ರೆಪ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇದೊಂದು ತೊಗೊಂಡಿದ್ದೀನಿ. ನಮ್ಮ ಬಾಸ್ ಇದೊಂದು ತೊಗೊಂಡಿದ್ದಾರೆ, ಇವ್ರದ್ದು. ಆಯಿತಾ, ಮಂಚ್ ಮಾಡೋಕ್ಕೆ ತೊಗೊಂಡಿದ್ವಿ ಇದನ್ನ. ಇದಾಯಿತು. ಇದರಲ್ಲಿ ಫುಲ್ ಬಾಕ್ಸೇ ಇದೆ, ಮತ್ತು ಸೇಮ್ ಅದೇನಿದೆ ಅದು, ಅದರ ಕ್ಯಾಪ್ಗಳಿದೆ. ಆ್ಯಂಡ್ ಟೋಟಲ್ 6 ಬಾಕ್ಸ್ ತೊಗೊಂಡಿದ್ದೀನಿ. 3 ಡೇಸ್ ಮೀಲ್ ಪ್ರೆಪ್ ಆಗಿಬಿಡುತ್ತೆ ಇದರಲ್ಲಿ ಕಂಪ್ಲೀಟಾಗಿ. ಆ್ಯಂಡ್ ಮ್ಯಾಟ್ ಬೇಕಿತ್ತು, ಸ್ವಲ್ಪ ಮ್ಯಾಟ್ಗಳು ತೊಗೊಂಡಿದ್ದೀವಿ. ಆ್ಯಂಡ್ ಹಾಟ್ ವಾಟರ್ ಬಾಟಲ್, ಟೆಡಿ ಬೇರ್ ಎಡಿಷನ್. ಆ್ಯಂಡ್ ಹ್ಯಾಂಗರ್ ಬೇಕಿತ್ತು ಇವನಿಗೆ. ಆ್ಯಂಡ್ ಇದೊಂದು 3 ಕಪ್ ತೊಗೊಂಡಿದೆ, ಆಫರಲ್ಲಿತ್ತು, ಒಂದು 2 ಯೂರೋಗಿತ್ತು ಅಷ್ಟೇ. ಆ್ಯಂಡ್ ಒಂದು ಮಾನ್ಸ್ಟರ್ ಉಳ್ಕೊಂಡಿತ್ತು ಕುಡ್ದಾದ್ಮೇಲೆ. ಲೇ ಬೈತಾರ ಪರ್ಫ್ಯೂಮ್. ಇದೊಂದಿದೆ ಅಷ್ಟೇ. ಅರೆ ಇರಕ್ ದೇವ ಮುಗೀತು ಶಾಪಿಂಗ್. ಏನು ಜಾಸ್ತಿ ಇಲ್ಲ, ನನಗೆ ಮೀಲ್ ಪ್ರೆಪ್ ಬಾಕ್ಸ್ ಬೇಕಿತ್ತು ಅಂತ ಹೋಗಿದ್ದೆ. ಪ್ಲಸ್ ಸ್ವಲ್ಪ ಮ್ಯಾಟ್ಗಳು ಬೇಕಿತ್ತು ನನಗೆ ವಾಶ್ರೂಮ್ಗೆಲ್ಲ. ಸೊ ಅದಕ್ಕೆ ಹೋಗಿದ್ದೆ ಅಷ್ಟೇ. ಹಾಟ್ ವಾಟರ್ ಬಾಟಲ್ ಬೇಕಿತ್ತು. ಚಳಿ ಜಾಸ್ತಿ ಇದೆ. ಸೊ ಹೆಂಗೆ ಅಂತಂದರೆ ಇದರಲ್ಲಿ ಬಿಸಿನೀರು ತುಂಬಿಸ್ಕೊಂಡು ಬೆಡ್ಶೀಟ್ ಒಳಗಡೆ ಹಾಕೊಂಡು ಮಲ್ಕೊಂಡ್ಬಿಟ್ರೆ ವಾರ್ಮ್ ಆಗಿರುತ್ತೆ ಇಡೀ ನೈಟು. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಬೇಸಿಕ್ ಶಾಪಿಂಗ್ ಇತ್ತು ಅಷ್ಟೇ. ಪ್ಲಸ್ ಇನ್ನೊಂದೇನು ಅಂತ ಅಂದರೆ ವೀಕ್ಲಿ ಒಂದು ಸತಿ ಹೊರಗಡೆ ಹೋದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಹೋಗಿದ್ದೆ. ಫ್ರೆಂಡ್ಸ್ ಜೊತೆ ಹೋಗೋದು, ಒಂದು ಸ್ವಲ್ಪ ಹ್ಯಾಂಗ್ ಔಟ್ ಮಾಡ್ಬಿಟ್ಟು ಬರೋದಷ್ಟೇ. ಎವ್ರಿ ವೀಕ್ ಏನಾದರೂ ಡಿಫ್ರೆಂಟಾಗಿ ಮಾಡ್ತಿರೋದು. ಸೊ ಈ ವೀಕ್ ಶಾಪಿಂಗ್ ಆಯಿತು. ಸೊ ನೆಕ್ಸ್ಟ್ ವೀಕ್ ನೋಡೋಣ ಏನು ಮಾಡೋದು ಅಂತ. ನಾಳೆ ಸಿಗ್ತೀನಿ, ನಾಳೆ ರೆಸಿಪೀಸ್ ಹಾಕ್ತೀನಿ. ಓಕೆನಾ, स्टे ट्यून्ड। जो लास्ट तक देखे उनको कुछ वर्ड बोल देते हैं। वनीला स्मोक। ओके हे भगवान। ಸೊ ಲಾಸ್ಟ್ ವರ್ಗೂ ಯಾರ್ಯಾರು ನೋಡಿದಿರಾ ವಿಡಿಯೋನ ವೆನಿಲಾ ಸ್ಮೋಕ್ ಅಂತ ಕಾಮೆಂಟ್ ಮಾಡಿ ಆಯ್ತಾ। ले भाई मुंह में मार दो क्या? कुछ सूदिंग नहीं है। रूम फ्रेशनर ತರ ಸ್ಮೆಲ್ ಇದೆ। ನಾಳೆ ಸಿಗೋಣ। ವೆನಿಲಾ ಸ್ಮೋಕ್ ಅಂತ ಕಾಮೆಂಟ್ ಮಾಡಿ। ಸಿ ಯು, ಬಾಯ್।